ಎಲ್ಲ ಕೆಲಸ ಮುಗಿಸ್ಕೊಂಡೆ ಏನು ಕೆಲಸ ಇಲ್ಲ ಅನ್ನೋಷ್ಟರೊಳಗಾಗಿ ಒಂದು ಎಡವಟ್ಟು ಮಾಡಿಕೊಂಡೆ. ಸೊ ಏನಪ್ಪ ಎಡವಟ್ಟು ಅಂದರೆ ಪೂರ್ತಿ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಸೊ ನಿಜವಾಗೂ ಅದೊಂದು ಜಾಸ್ತಿ ಆಗಲಿಲ್ಲ, ಇನ್ನೊಂಚೂರು ಜಾಸ್ತಿ ಆಗಿದ್ದಿದ್ರೆ ಕೈ ಬೆರಳು ಇದಾಗಿರೋದು. ಸೊ ಅದೊಂದು ಮಾಡಿಕೊಂಡೆ, ಅಂದರೂ ಅಂದ್ಕೊಂಡಿದ್ದ ಕೆಲಸ ಆ ಟೈಮ್ ಮುಗಿಸ್ಕೊಂಡೆ. ಇವತ್ತು ಬ್ಲಡ್ ಚೆಕಪ್ಗೆ ಹೋಗ್ಬೇಕಾಗಿತ್ತಲ್ಲ, ಸೊ ಹಾಗಾಗಿ ಚಪಾತಿ ಮಾಡಿ ಮೂಲಂಗಿ ಚಟ್ನಿ ಮಾಡಿದೆ. ಅಮ್ಮಗೆ ಬಿಫೋರ್ ಫುಡ್ಡು ಆಫ್ಟರ್ ಫುಡ್ಡು ಶುಗರ್ ಚೆಕ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅವ್ರಿಗೆ ನಾಷ್ಟ ಮಾಡಿ ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಮೂಲಂಗಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ, ಚಪಾತಿ ಹಸಿಟ್ಟೆಲ್ಲ ಕಲಸಿಟ್ಬಿಟ್ಟು ಹೋಗಿದ್ದೆ. ಸೊ ಹಾಗಾಗಿ ಬಂದು ಫಾಸ್ಟಾಗಿ ಮಾಡಿ ಅವ್ರಿಗೆ ಕೊಡೋಕ್ಕೆ ಸರಿ ಹೋಯಿತು. ಅವ್ರಿಗೆ ಕೊಟ್ಟಿದ್ದಾದಮೇಲೆ ಅಡುಗೆ ಮನೆಯೆಲ್ಲ ಇನ್ನೊಂದು ಸತಿ ಕ್ಲೀನ್ ಮಾಡಿಕೊಂಡು ಚಪಾತಿ ತೆಗೆದು ಹಾಕ್ಬಿಟ್ಟಿದ್ದೆ. ಸೊ ಹಾಕಿ ಆದಮೇಲೆ ಮತ್ತೆ ಚಪಾತಿ ಒಂದು ಹಂಗೆ ಬಿಟ್ಬಿಟ್ಟಿದ್ದೆ. ಸೊ ಅದನ್ನು ಮತ್ತೆ ಮಾಡಿ ಗ್ಯಾಸ್ ಸೋಪೆಲ್ಲ ಹಾಕಿ ಗೀಸೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಪಾತ್ರೆ ಉಜ್ಜಿ ಮತ್ತೆ ಬ್ಲಡ್ ಚೆಕಪ್ಗೆ ಹೋಗಬೇಕಾಗಿತ್ತು. ಸೊ 1 ಅವರ್ ತಿಂದ ಮೇಲೆ 1 ಅವರ್ ಅಂದರು. ಅಷ್ಟರೊಳಗಾಗಿ ನನಗೆ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಂತ್ಕೊಂಡಿದ್ದೆ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರುವಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಎಲ್ಲದೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ತಿಳಿಸ್ಕೊಡಿ, ತಿಳ್ಕೊತೀನಿ. ಹಾಗೆಯೇ ಯಾರಿಗೆಲ್ಲ ಯಾವ ರೀತಿ ಕಂಟೆಂಟ್ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಆ ರೀತಿ ಕಂಟೆಂಟ್ ಮಾಡಿ ಹಾಕ್ತೀನಿ. ಸೊ ನಾನು ಜಾಸ್ತಿ ಸೇವಿಂಗ್ಸ್ ಆಗಿರ್ಬೋದು, ಮತ್ತು ನಾವು ಏನೇನೆಲ್ಲ ಇದು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪುಟ್ಟ ಇದು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸೇವಿಂಗ್ಸಲ್ಲಿ ನಿಮ್ಗೆ ಯಾವ ರೀತಿ ಕಂಟೆಂಟ್ ಬೇಕು, ಹಾಗೆ ನಿಮ್ಗೆ ಯಾವ ರೀತಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡೋದಕ್ಕೆ ಇಷ್ಟಪಡ್ತೀರ ಅನ್ನೋದನ್ನ ನನಗೆ ವೀಡಿಯೋಸಲ್ಲಿ ಕಮೆಂಟಲ್ಲಿ ತಿಳಿಸಿದ್ರೆ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ ಮಾಡಿ ಹಾಕೋದಕ್ಕೆ. ಇನ್ನು ನಂದು ಡೈಲಿ ಬ್ಲಾಗು ಡೈಲಿ ರೊಟೀನ್ ಇದೇ ಥರ ಇರುತ್ತೆ. ನನ್ನ ಪ್ರತಿಯೊಂದು ಕೆಲಸದಲ್ಲೂ ನಾನು ಮಾಡ್ತಾರೋ ಕೆಲಸ ಮಾಡ್ಕೊಂಡೇ ನಿಮಗೆ ಯಾವ ರೀತಿ ಒಂದು ವಿಷಯ ಮುಟ್ಟಿಸ್ಬೇಕೋ ಅದನ್ನು ಮುಟ್ಟಿಸಿರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ. ಈ ನಡುವೆ ತುಂಬ ಕಡಿಮೆ ವ್ಯೂಸ್ ಬರ್ತಾಯಿದೆ ಆ್ಯಂಡ್ ತುಂಬ ಅದು ಮೊನ್ನೆ ವೀಡಿಯೋಸ್ಗೆಲ್ಲ ಜಾಸ್ತಿ ಕಡಿಮೆ ವ್ಯೂಸ್ ಇದೆ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಜನ ಮೈನಸ್ ಆಗಿದ್ದಾರೆ. 5500 ಮೇಲೆ ಹತ್ತುತ್ತಾ ಇಲ್ಲ, 5500 ಕೆಳಗಡೆನೂ ಆಗಲಿಲ್ಲ. ಸೊ ಅದ್ರ ಮೇಲೆ ಹೋಗಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕು. ತಿಂಗಳು ನಾನು ಅಂದ್ಕೊಂಡಿರೋದು ಒಂದು ಸ್ವಲ್ಪ ಆದರೂ ಅಮೌಂಟ್ ಕೈಗೆ ಬಂದು ಸೇರಿದ್ರೆ ನನ್ನ ಖರ್ಚಿಗೆ, ಮಗಳ ಎಜುಕೇಷನ್ಗೆ ನನಗೆ ಈಸಿ ಆಗುತ್ತೆ ಅಂತ. ಸೊ ನನ್ನ ಇಂಟೆನ್ಷನ್ನೇ ಅವಳ ಎಜುಕೇಷನ್ಗೆ ಅಂತ. ಸೊ ಅವಳಿಗೆ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಆದರೆ, ಅವಳ ಸ್ಕೂಲ್ದು ಏನಾದರೂ ಒಂದು ಸಣ್ಣ ಪುಟ್ಟದಕ್ಕೆ ನನ್ನ ಕಡೆಯಿಂದ ಹೆಲ್ಪ್ ಆಗುತ್ತೆ ಅಂತ ಇದನ್ನ ಮಾಡ್ಕೊಂಡಿರೋದು. ಸೊ ಅಂಕಲ್ ಬಂದರು, ಆಟೋ ಅಂಕಲ್, ಅವ್ರಿಗೂ ಟೀ ಕೊಟ್ಬಿಟ್ಟು ಜೊತೇಲಿ ಹೋಗೋಣ ಅಂತೇಳಿ ಹೋಗಿ ಸ್ವಲ್ಪ ಕೆಲಸ ಇತ್ತು ಔಟ್ಸೈಡ್, ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ. ಇನ್ನು ಕಾಳು ಬೇಯಿಸಿ ಇಟ್ಟೆ ಕುಕ್ಕರಲ್ಲಿ, ಮತ್ತು ಅದಕ್ಕೆ ಆಲೂಗಡ್ಡೆ ಹಾಕಿಬಿಟ್ಟು ನಾನು ಟೊಮೆಟೊ ಎತ್ಕೊಂಡೆ. 5 ಟೊಮೆಟೊ ಹಾಕಿದ್ದೆ, 5 ಟೊಮೆಟೊ ಎತ್ಕೊಂಡೆ. ಹಾಗೆ ಒಂದು ಸುಟ್ಟು ಈರುಳ್ಳಿ, ಒಂದು ಸುಟ್ಟು ಬೆಳ್ಳುಳ್ಳಿ, ಮತ್ತು ಹಸಿ ಈರುಳ್ಳಿ, ಹಸಿ ಬೆಳ್ಳುಳ್ಳಿ, ಜೀರಿಗೆ, ಧನಿಯಾ ಪುಡಿ 1/4 ಸ್ಪೂನು, ಖಾರದ ಪುಡಿ 1/2 ಸ್ಪೂನು, 1-2 ಸ್ಪೂನು ಸಾಂಬಾರು ಪುಡಿ, ಸ್ವಲ್ಪ ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಕೊಬ್ಬರಿ ಇಷ್ಟು ಹಾಕಿಬಿಟ್ಟು ರುಬ್ಕೊಳ್ಳೋದು. ಹುಣ್ಸೆಹಣ್ಣು ಬೇಕಾದ್ರೆ ಹಾಕ್ಕೋಬೋದು, ನಾನು ಹುಣ್ಸೆಹಣ್ಣು ಹಾಕಿಲ್ಲ. ಅಮ್ಮಗೆ ಮತ್ತು ನಮ್ಮ ಮನೇಲಿ ಯಾರೂ ಹುಣ್ಸೆಹಣ್ಣು ಜಾಸ್ತಿ ತಿನ್ನೋದಿಲ್ಲ, ನಾನೊಬ್ಬಳೇ ತಿನ್ನೋದು. ಸೊ ಹಾಗಾಗಿ ಹುಣ್ಸೆಹಣ್ಣು ಹಾಕಲಿಲ್ಲ. ಇನ್ನು ಮತ್ತೆ ಆಲೂಗಡ್ಡೆ ಹಾಕ್ಬಿಟ್ಟು ಬೇಯೋಕ್ಕಿಟ್ಟೆ, ಅಕ್ಕಿ ಇಟ್ಟೆ. ಅದ್ರ ಪಾಡ್ಗದಾಗುತ್ತೆ, ಇದು ರುಬ್ಕೊಂಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಇದನ್ನು ರುಬ್ಕೋತಾ ಇದ್ದೆ. ಇಷ್ಟೇ. ಇನ್ನು ಅಂಗಡಿ ಹತ್ರ ಹೋಗಿ ನೈಟ್ ಬಂದಿದ್ದು, ಬಂದೆ ಒಂದು 5:45ಗೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಬೆನ್ನೋವು ಅಂತ. ಅಮ್ಮ ಬಟ್ಟೆ ಮಡ್ಚ್ತಾಯಿದ್ರು ಸೀರಿಯಲ್ ನೋಡಿಕೊಂಡು. ಸೊ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ. ಒಂಚೂರು ದೊಡ್ಡವೆಲ್ಲ ಮಡ್ಚ್ಕೊಡೋದು, ಸೀರೆ ಮಡ್ಚ್ಕೊಡೋದು ಅವ್ರ ಕೈಯಲ್ಲಿ ಆಗಲ್ಲ. ಆದಷ್ಟು ಅವರು ನನಗೂ ಹೆಲ್ಪ್ ಮಾಡ್ತಾರೆ, ನಾನು ಕೂಡ ಅವ್ರಿಗೆ ಒಂದು ಸ್ವಲ್ಪ ಈ ಸ್ಕ್ರೀನುಗಳು ಅವೆಲ್ಲ ಮಡ್ಚಬೇಕಾದ್ರೆ ದೊಡ್ಡ ಮಡ್ಚೋಕ್ಕಾಗಲ್ಲ ಅಂತ ಹೇಳಿ ನಾನು ಮಡ್ಚಿ ಎತ್ತಿಟ್ಟೆ. ಅದನ್ನ ಅಲ್ಲೇ ಇಟ್ಟುಬಿಟ್ಟು ಇನ್ನು ಸೀರೆಗೆ ಕುಚ್ಚಾಕಬೇಕಾಗಿತ್ತು. ಸೊ ದಾರ ಸುತ್ತಕೊಡ್ತೀನಿ ಅಂತ ಹೇಳಿದ್ರು. ನಾನು ಮಾಡೋ ಕೆಲಸದಲ್ಲಿ ನನಗೆ ಅವ್ರ ಕೈಯಲ್ಲಾದರೆ ಅವರು ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ಅದೊಂಥರ ನನಗೆ ಖುಷಿ. ನಾನೇನಾದರೂ ಮಾಡ್ತೀನಿ ಅಂದಾಗ ನನಗೆ ಅವ್ರ ಕೈಯಲ್ಲಾಗಿದ್ದು ಅವ್ರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಕುಚ್ಚಾಕೋದಕ್ಕೆ ದಾರ ಎಲ್ಲ ತರಿಸಿಟ್ಟಿದ್ದೆ ಮಗಳ ಕೈಯಲ್ಲಿ. ಇನ್ನು ದಾರನೂ ಒಂದು ಇದು ಸುತ್ತೋದಕ್ಕೆ ಕೊಟ್ಟರೆ ನೀಟಾಗಿ ಸುತ್ತಿ ಕೊಡ್ತಾರೆ. ಅವ್ರು ಸುತ್ತಿ ಕೊಟ್ಟರೆ ನಾನು ಹಾಕ್ಬಿಡೋಣ, ಎಷ್ಟೊತ್ತು ಹಾಕಬೇಕು ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೆ.
ಕುಚ್ಚಾಕೋದಕ್ಕೆ ಕುತ್ಕೊಂಡ ಮೇಲೇ ಎಡವಟ್ಟು ಮಾಡ್ಕೊಂಡಿದ್ದು, ಅದು ಮುಕ್ಕಾಲು ಆದಮೇಲೆ ಆ ಎಡವಟ್ಟು ಮಾಡಿಕೊಂಡೆ. ಅದೇನಪ್ಪ ಅಂದರೆ, ಸೊ ದಾರ ಸುತ್ತಿ ಕೊಡ್ತಾಯಿದ್ರು, ಹಿಂಗೆ ಹಾಕ್ಕೊಂಡು ಹಂಗೆ ಬೀಡ್ಸ್ ಎಲ್ಲ ಹಾಕ್ಕೊಂಡು ಬರ್ತಾ ಇರಬೇಕಾದ್ರೆ ಕತ್ರಿಯಿಂದ ಕೈ ಕಟ್ ಮಾಡ್ಕೊಂಬಿಟ್ಟೆ. ಸ್ವಲ್ಪ ಅದು ಕೈ ಇದಾಯಿತು, ಇನ್ನೊಂದು ಚೂರು ಆಗಿದ್ದಿದ್ರೆ ಸ್ವಲ್ಪ ಒಳಗಡೆ ಹೋಗಿರೋದು, ಸ್ವಲ್ಪ ಮೇಲೇ ಅದೊಂದು ಚೂರು ಕಟ್ಟಾಯಿತು. ಇನ್ನು ಬೇಬಿ ಕುಚ್ಚು ಹಾಕ್ತಾ ಇರೋದು, ಅದಕ್ಕೆ ಒಂದು ಬೀಡ್ ಹಾಕ್ತಾಯಿದ್ದೀನಿ. ಬೇಬಿ ಕುಚ್ಚು ಬಂದು 50 ಎಳೆ ಅಷ್ಟೇ ತೊಗೊಂಡೆ, ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ಸಣ್ಣನೂ ಬೇಡ ಅಂತ. ಸೊ ಅವರು 50 ಎಳೆ ಸುತ್ತಿ ಕೊಡ್ತಾಯಿದ್ರು, ಒಂದು ಸೈಡಲ್ಲಿ ಕುತ್ಕೊಂಡು ಟಿ ವಿ ನೋಡಿಕೊಂಡು ನನ್ನ ಪಾಡಿಗೆ ನಾನು ಹಾಕ್ತಾಯಿದ್ದೆ. ಸೊ ಇದು ಯಾವಾಗ ಯಾರೋ ಒಬ್ಬೊಬ್ಬರು ಸೀರೆ ಕೊಡ್ತಾರೆ, ಇದು ಜಾಸ್ತಿ ಬೇಬಿ ಕುಚ್ಚಿಗೆ. ನಾನು ಕ್ರೋಶಾ ವರ್ಕ್ ಕೂಡ ಮಾಡ್ತೀನಿ, ಬಟ್ ನನಗೆ ಯಾವಾಗಾದರೂ ಯಾರಾದರೂ ಕೊಟ್ಟಾಗ ಒಂದು 300 ರೂಪಾಯಿ 400 ರೂಪಾಯಿ ಸಿಗುತ್ತೆ, ಮಗಳಿಗೇನಿಗಾದರೂ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನಾನು ಮಾಡ್ಕೋತೀನಿ. ಸೊ ಆಲ್ಮೋಸ್ಟ್ ಇದು 9:45 ಮುಗಿಸ್ಕೊಂಡೆ. ಫಾಲ್ಸ್ ಕೂಡ ಹಾಕಬೇಕಾಗಿತ್ತು, ಬಟ್ ಫಾಲ್ಸ್ ಅದಕ್ಕೆ ಬೇಕಾಗಿರೋ ಸಿಕ್ಕಿರಲಿಲ್ಲ. ಕೊಟ್ಟಿರೋರಿಗೆ ಈ ಒನ್ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಇದು ಮಾಡಿದೆ. ಇನ್ನು ಬೀಡೆಲ್ಲ ಹಾಕಿ ಕುಚ್ಚೆಲ್ಲ ಹಾಕಿಬಿಟ್ಟು ಎತ್ತಿ ಇಟ್ಟಿದ್ದಷ್ಟೇ, ಮಡ್ಚಿಟ್ಟಿದ್ದು. ಇಷ್ಟೇ ಇವತ್ತಿನ ಬ್ಲಾಗ್ ರೊಟೀನ. ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ತಿಳಿಸ್ಕೊಡಿ, ಹಾಗೆ ಚೇಂಜ್ ಮಾಡ್ಕೋತೀನಿ. ಇನ್ನು 150 ಎಳೆ ದಾರ ಮಾಡ್ಕೊಳ್ಳೋದು ಮತ್ತು 50 ಎಳೆ ದಾರ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಎಲ್ಲರೂ ತೋರಿಸಿರ್ತಾರೆ. ನಾನು ಯಾವ ರೀತಿ 50 ಎಳೆ ದಾರ ಮಾಡ್ಕೋತೀನಿ ಅಂದರೆ, ಒಂದು ಎಕ್ಸಸೈಸ್ ಇಲ್ಲಾಂದರೆ ರೊಟ್ಟಿ ಇಟ್ಕೊತೀನಿ. ಇದು ಎಕ್ಸಾಮ್ದು ಪ್ಯಾಡ್ ಇರುತ್ತಲ್ಲ ಅದರಲ್ಲಿ 50 ಎಳೆ ಸುತ್ತಕೊಂಡು ಇದನ್ನು 3 ರೌಂಡ್ ಕೂಡ ಹಾಕ್ಬೋದು, ಬಟ್ ನಾನು 2 ಸ್ಟೆಪ್ ತೊಗೊಂಡಿದ್ದೆ, 2 ರೌಂಡ್ ತೊಗೊಂಡೆ ನಾನು. ಅಷ್ಟು ತೊಗೊಂಡು ಇನ್ನು ದಾರ ಯಾವ್ದು ಹಾಕೋದು ಅಂತೇಳ್ಬಿಟ್ಟು ಕುಚ್ಚು ಇದು ಸಿಲ್ಕ್ ಥ್ರೆಡ್ಡೇ ಬರುತ್ತಲ್ಲ ಅದರಲ್ಲೇನೆ ಬೀಡ್ ಹಾಕಿ ಹೊಲ್ದೆ. ಆ ಬೀಡ್ ಹಾಕಿ ಹೊಲ್ದ ಮೇಲೆ ಲುಕ್ ಹೇಗೆ ಕಾಣಿಸುತ್ತೆ, ಹಾಗೆ ಒಂದು ಕುಚ್ಚಿಗೂ ಎಷ್ಟು ಗ್ಯಾಪ್ ಇದೆ ಅದನ್ನೆಲ್ಲ ಕೆಲವರು ಬಂದು ಟೇಪ್ ಇಟ್ಕೊಂಡು ನೋಡ್ಕೋತಾರೆ. ಬಟ್ ನಾನೇನು ಟೇಪ್ ಇಟ್ಕೊಳ್ಳಿಲ್ಲ, ನನಗೆ ಅದ್ರ ಟೇಪ್ ಅವಶ್ಯಕತೆ ಇಲ್ಲ. ಕಣ್ಣಲ್ಲೇ ಅಳತೆ ಮಾಡ್ಕೋತೀನಿ ಎಷ್ಟೆಷ್ಟು ಮಾಡಬೇಕು ಅಂತ. ಸೊ ಅದನ್ನ ಅಳತೆ ಪ್ರಕಾರ ಇಟ್ಕೊಂಡು ನಾನು ಅದನ್ನ ಕ್ಲಿಯರ್ ಮಾಡಿಕೊಂಡೆ. ಇಷ್ಟು ಇದು ಮಾಡಿಬಿಟ್ಟು ಆಮೇಲೆ ಅಮ್ಮಗೆ ಮುದ್ದೆ ಮಾಡಬೇಕಾಗಿತ್ತು. ಟೈಮ್ ಆಯಿತು, 9 ಗಂಟೆ ಆಗೋಗ್ಬಿಡುತ್ತೆ. ನಾನು ಪಾಪ ಅವ್ರಿಗೂ ಟೈಮ್ ಆಗುತ್ತಲ್ಲ. ಸೊ ಈ ಕೆಲಸ ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ನಂಗೆ ಟೈಮ್ ಆಯಿತು ಅಂತ ಬಾಯಿ ಬಿಟ್ಟು ಹೇಳಲ್ಲ. ಒಂದು 5 ನಿಮಿಷ ಲೇಟಾದರೂ ಪರವಾಗಿಲ್ಲ ಮುಗಿಸ್ಕೊ ಅಂತಾರೆ. ನಾನು 5 ನಿಮಿಷ ರೆಸ್ಟ್ ಮಾಡ್ತಾಯಿದ್ರೆ ಕೂಡ ನಿಂಗೆ ಟೆನ್ಷನ್ನೇ ಆಗ್ತಾಯಿಲ್ಲ, ಯಾವಾಗ ಮಾಡ್ತೀಯ, ನಾಳೆ ಯಾವಾಗ ಮಾಡ್ತೀಯ, ಅವ್ರಿಗೆ ಕೊಡಬೇಕು ತಾನೇ, ಎದ್ದೇಳು ಅಂತ. ನಾನಿಲ್ಲ, ನಾನು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಆಮೇಲೆ ನಾನು ಕೆಲಸ ಮಾಡೋದು. ನೀನೇನಾದರೂ ಹೇಳ್ಕೊ, ನನಗೆ ಟೆನ್ಷನ್ ಇಲ್ಲ, ನಾನು ಫಾಸ್ಟಾಗಿ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಬಾಯಿ ಮುಚ್ಚಿಸಿದ್ದೆ. ಸೊ ಹೇಳ್ತಾಯಿದ್ರು, ನಿನ್ಗೆ ಭಯ ಅನ್ನೋದೇ ಇಲ್ಲ ಇದರಲ್ಲಿ, ನಿಂಗೆ ಏನು ಮಾಡ್ತೀಯ ಮಾಡು ನೋಡೋಣ ಅಂತ. ಸೊ ಅಂದ್ಕೊಂಡಂಗೆ 1 ಅವರ್ 1.5 ಅವರ್ ಮುಗಿಸ್ದೆ. ಸ್ವಲ್ಪ ಬ್ಯಾಕ್ ಪೇಯ್ನು ಇರೋದ್ರಿಂದ, ವರ್ಕು ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಅದು ಕೂಡ ನನಗೆ ಕಷ್ಟ ಆಯಿತು. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಅದನ್ನ ಮುಗಿಸ್ಕೊಂಡು ಮುದ್ದೆ ಮಾಡಿ, ಪಾತ್ರೆ ಏನೂ ಉಜ್ಜಿಲ್ಲ. ಬೆಳಗ್ಗೆಗೆ ಏನೇನು ಅಂದ್ಕೊಂಡಿದ್ದೆ ಕೆಲಸ ಅದು ಕೂಡ ಆಗ್ತಾಯಿಲ್ಲ, ಏನು ಕಂಪ್ಲೀಟಾಗಿ ಏನು ಮುಗಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಸೊ ನೋಡೋಣ ಗುರುವಾರದ್ದು ವ್ಲಾಗ್ ಯಾವ ರೀತಿ ಬರುತ್ತೆ, ಯಾವ ರೀತಿ ವೀಡಿಯೋಸ್ನ ಕೆಲಸನ ಕಂಪ್ಲೀಟ್ ಮಾಡ್ತೀನಿ, ಇಲ್ಲ ಆಸ್ಪತ್ರೆಗೆ ಬಂದು ಅಂದ್ಕೊಂಡಿರೋ ಕೆಲಸ ಮುಗಿಸ್ತೀನ ಗೊತ್ತಿಲ್ಲ. ನೋಡೋಣ ಕಂಟಿನ್ಯೂಸ್ ಆಗಿ ಹೇಗಿರುತ್ತೆ ನಂದು ಅಂತ. ಇನ್ನು ಕಂಟಿನ್ಯೂ ಆಗಿ ಡೈಲಿ ವೀಡಿಯೋಸ್ ಹಾಕಬೇಕು ಅಂತ ಹೇಳಿ 90% ನಾನು ಎಫರ್ಟ್ ಹಾಕ್ತಾಯಿದ್ದೀನಿ. 90% ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಕೂಡ ಮಾಡ್ತಾಯಿದ್ದೀನಿ. ಇನ್ನು 10% ನನಗೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಇಲ್ಲ ಕೆಲಸ ಆಗಿರ್ಬೋದು ಇದ್ದಾಗ ಸ್ವಲ್ಪ ಇದಾಗ್ತೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಬಾಯ್.